ದೆಹಲಿ ಮಾಜಿ ಸಿಎಂ ಅರವಿಂದ್ ಕೇಜ್ರಿವಾಲ್ ಅವರಿಗೆ ದೆಹಲಿ ಹೈಕೋರ್ಟ್ ಬಿಗ್ ರಿಲೀಫ್ ಕೊಟ್ಟಿದೆ. ನೋಡಿ, ಆಮ್ ಆದ್ಮಿ ಪಕ್ಷದ ನೋಂದಣಿ ಏನಿದೆ ಅದನ್ನ ರದ್ದು ಮಾಡಬೇಕು ಅಂತ ಪಿಐಎಲ್ ದಾಖಲಾಗಿತ್ತು. ಇದೀಗ ಪಿಐಎಲ್ ಅರ್ಜಿಯನ್ನ ವಜಾಗೊಳಿಸಲಾಗಿದೆ. ಕಾನೂನು ಹೋರಾಟದಲ್ಲಿ ಆಮ್ ಆದ್ಮಿ ಪಕ್ಷದ ನಾಯಕರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಈಗ ಅರವಿಂದ್ ಕೇಜ್ರಿವಾಲ್ ಚುನಾವಣೆ ಸ್ಪರ್ಧೆ ಮಾಡೋದಕ್ಕೂ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಕೇಜ್ರಿವಾಲ್ ಎಲೆಕ್ಷನ್ಗೆ ಸ್ಪರ್ಧೆ ಮಾಡದಂತೆ ನಿಷೇಧ ಹೇರಬೇಕು ಅಂತ ಪಿಐಎಲ್ ಅರ್ಜಿ ಸಲ್ಲಿಕೆ ಮಾಡಿತ್ತು. ಒಂದು ಪಿಐಎಲ್ ಅರ್ಜಿ ದಾಖಲಾಗಿತ್ತು. ಸಿಸೋಡಿಯಾ ದುರ್ಗೇಶ್ ಪಾಠಕ್ ವಿರುದ್ಧ ಮನವಿಗೂ ಕೂಡ ಹಿನ್ನಡೆ ಉಂಟಾಗಿದೆ. ಅರ್ಜಿಯಲ್ಲಿ ಬಲವಾಗಿರುವಂತಹ ಆಧಾರಗಳು ಇಲ್ಲ ಅಂತ ದೆಹಲಿ ಹೈಕೋರ್ಟ್ ಹೇಳಿದೆ. ನ್ಯಾಯಮೂರ್ತಿ ಸ್ವರ್ಣಕಾಂತ್ ಶರ್ಮಾ ಅವಲೋಕನವನ್ನ ಉಲ್ಲೇಖ ಮಾಡಿದ್ರು ಅರ್ಜಿದಾರರು. ನ್ಯಾಯಮೂರ್ತಿ ಶರ್ಮಾ ಹೇಳಿಕೆಯನ್ನ ಆಧರಿಸಿ ಪಿಐಎಲ್ ಸಲ್ಲಿಕೆ ಮಾಡಿದ್ರು. ಆಮ್ ಆದ್ಮಿ ಪಕ್ಷದ ಮಾನ್ಯತೆಯನ್ನ ರದ್ದುಪಡಿಸಬೇಕು ಅಂತ ಕೋರಿ ಪಿಐಎಲ್ ದಾಖಲಾಗಿತ್ತು. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯನ್ನ ಇದೀಗ ಹೈಕೋರ್ಟ್ ವಜಾ ಮಾಡಿದೆ. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿತು ಆಮ್ ಆದ್ಮಿ ಪಕ್ಷ. ಒಂದು ಕಡೆ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿಗೆ ಹೋಗಬೇಕಾಗಿ ಬಂತು. ಜೊತೆಗೆ ಅನೇಕ ಆಮ್ ಆದ್ಮಿ ಪಕ್ಷದ ನಾಯಕರು ಜೈಲಿಗೂ ಕೂಡ ಹೋಗಿ ಬಂದರು. ನಂತರದಲ್ಲಿ ಆಮ್ ಆದ್ಮಿ ಪಕ್ಷ ಸಂಪೂರ್ಣವಾಗಿ ಇಬ್ಬಾಗ ಆಗುವಂತಹ ಸ್ಥಿತಿ ಕೂಡ ನಿರ್ಮಾಣ ಆಯಿತು. ಕೆಲವು ನಾಯಕರು ಆಮ್ ಆದ್ಮಿ ಪಕ್ಷ ಬಿಟ್ಟು ಬಿಜೆಪಿಗೂ ಕೂಡ ಜಾಯಿನ್ ಆದರು. ಈ ನಡುವೆ ಆಮ್ ಆದ್ಮಿ ಪಕ್ಷಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಯ ನಾಯಕರಿಗೆ ಸಂಬಂಧಪಟ್ಟಂತೆ ಮನೀಶ್ ಸಿಸೋಡಿಯಾ ಆಗಿರಬಹುದು, ಪಾಠಕ್ ಅವರಾಗಿರಬಹುದು, ಅವರು ಚುನಾವಣೆಗೆ ಸ್ಪರ್ಧೆ ಮಾಡಬಾರ್ದು, ಅದಕ್ಕೆ ಅವಕಾಶ ಮಾಡಿಕೊಡಬಾರ್ದು ಕೋರ್ಟು ಅಂತ ಹೈಕೋರ್ಟ್ಗೆ ಒಂದು ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಸಲ್ಲಿಕೆ ಆಗಿತ್ತು. ಒಂದು ರೀತಿ ಇದು ಆಮ್ ಆದ್ಮಿ ಪಕ್ಷಕ್ಕೆ ಸವಾಲಾಗಿ ಪರಿಣಮಿಸಿತ್ತು ಕೂಡ. ಯಾವ ಕಾರಣಕ್ಕಾಗಿನಪ್ಪ ನಾವು ಸ್ಪರ್ಧೆ ಮಾಡಬಾರ್ದು ಅಂತ. ಯಾಕಂದರೆ ಒಂದು ಕಡೆ ಅವರ ಮೇಲೆ ಇರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಅರವಿಂದ್ ಕೇಜ್ರಿವಾಲ್ ಅವರು ಜೈಲಿನಿಂದ ಕ್ಲೀನ್ ಚಿಟ್ ಪಡ್ಕೊಂಡು ಆಚೆ ಬಂದಿದ್ದಾರೆ. ಈ ನಡುವೆ ಅವರು ಸ್ಪರ್ಧೆ ಮಾಡದಂತೆ, ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಕೊಡಬಾರ್ದು ಅಂತ ಸಾರ್ವಜನಿಕ ಅರ್ಜಿ ಸಲ್ಲಿಕೆ ಆಗಿತ್ತು, ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ. ಇದೀಗ ಹೈಕೋರ್ಟು ಇದನ್ನು ವಿಚಾರಣೆ ನಡೆಸಿದಂತಹ ಸಂದರ್ಭದಲ್ಲಿ ಏನ್ರಿ ಬಲವಾಗಿರುವಂತಹ ಸಾಕ್ಷ್ಯಾಧಾರಗಳು ಮತ್ತೊಂದು ಮಗದೊಂದು ಏನೂ ಇಲ್ಲ, ಸುಮ್ಮನೆ ಏನು ಹಾಕಬೇಕಂತ ಹಾಕಿದಿರಿ ನೀವು ಅಂತ ನ್ಯಾಯಮೂರ್ತಿ ಸ್ವರ್ಣಕಾಂತ್ ಮಿಶ್ರಾ ಅವರಿದ್ದಂತಹ ಪೀಠ ಈ ಪಿಐಎಲ್ ಏನು ದಾಖಲಾಗಿತ್ತು ಅದನ್ನು ವಜಾ ಮಾಡಿದ್ದಾರೆ. ಹೀಗಾಗಿ ಒಂದು ರೀತಿ ಬಿಗ್ ರಿಲೀಫ್ ಅಂತ ಹೇಳಿದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ರೋಹನ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೋಹನ್, ಆಮ್ ಆದ್ಮಿ ಪಕ್ಷದ ನಾಯಕರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಈಗ ಏನಿದು ಪಿಐಎಲ್ ಅರ್ಜಿ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ವಿಚಾರಣೆ ನಡೀತು ಕೋರ್ಟ್ನಲ್ಲಿ, ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ಸಂತೋಷ್, ಏನು ಆಮ್ ಆದ್ಮಿ ಪಕ್ಷದ ನೋಂದಣಿಯನ್ನ ರದ್ದುಗೊಳಿಸಬೇಕು, ಅರವಿಂದ್ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ ಮತ್ತು ದುರ್ಗೇಶ್ ಪಾಠಕ್ ಅವರ ಯಾವುದೇ ಒಂದು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡದಂತೆ ಒಂದು ನಿಷೇಧಗೊಳಿಸಬೇಕೆಂದು ಸಲ್ಲಿಸಿರ್ತಕ್ಕಂಥ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಈಗ ದೆಹಲಿ ಹೈಕೋರ್ಟ್ ವಜಾಗೊಳಿಸಿರುವಂತದ್ದು. ನ್ಯಾಯಮೂರ್ತಿ ಸ್ವರ್ಣಕಾಂತ್ ಶರ್ಮಾ ಅವರ ಈ ಹಿಂದಿನ ಒಂದು ಅವಲೋಕನಗಳನ್ನು ಕೂಡ ಅವನ್ನೆಲ್ಲವನ್ನು ಕೂಡ ಉಲ್ಲೇಖಿಸಿ ಅರ್ಜಿಯಲ್ಲಿ ಕೂಡ ಮನವಿಯನ್ನು ಸಲ್ಲಿಸಲಾಗಿತ್ತು. ಆ ಬಳಿಕ ನ್ಯಾಯಾಲಯದ ಒಂದು ವಿಚಾರಣೆಯ ಬಳಿಕ ಸಂವಿಧಾನದ ಮೇಲಿನ ಕೂಡ ಒಂದು ನಿಷ್ಠೆಗೆ ಇದು ವಿರುದ್ಧವಾಗಿರುವಂತಹ ವಾದ ಅಂದು ಈ ವಾದವನ್ನು ಒಪ್ಪದಂತಹ ದೆಹಲಿ ಹೈಕೋರ್ಟ್ ಈಗಾಗಲೇ ಅರ್ಜಿಯಲ್ಲಿ ಬಲವಾದ ಯಾವುದೇ ರೀತಿಯಾದಂತಹ ಕಾನೂನು ಅಂಶಗಳಿಲ್ಲ ಮತ್ತು ಆಧಾರ ಯಾವುದೂ ಇಲ್ಲ ಅಂತ ಈಗಾಗಲೇ ಹೇಳಿಕೆ ಕೊಟ್ಟಿದೆ. ಈ ಪಿಎಲ್ಐ ಅರ್ಜಿ ಸಲ್ಲಿಸಿರ್ತಕ್ಕಂಥ ಸತೀಶ್ ಕುಮಾರ್ ಅಗರ್ವಾಲ್ ಎಂಬುವರಿಗೆ ಈಗಾಗಲೇ ಸಲ್ಲಿಸಿದ್ರು. ಅವರಿಗೆ ದೊಡ್ಡ ಹಿನ್ನಡೆ ಅಂತ ಹೇಳ್ಬೋದು. ಎಎಪಿ ಪಕ್ಷದ ನೋಂದಣಿ ರದ್ದುಪಡಿಸಲು ಈಗ ಚುನಾವಣೆ ಆಯೋಗಕ್ಕೆ ಯಾವುದೇ ರೀತಿಯಾದಂತದ್ದು ಅವರಿಗೆ ರೈಟ್ಸ್ ಇಲ್ಲ, ಯಾವುದೇ ರೀತಿಯಾದಂತಹ ಅಧಿಕಾರ ಇಲ್ಲ ಎಂಬುದು ಈಗಾಗಲೇ ಕೋರ್ಟ್ ಸ್ಪಷ್ಟಪಡಿಸಿದೆ. ಹೀಗಾಗಿ ಎಎಪಿ ನಾಯಕರಿದ್ದಾರಲ್ಲ ಅವರಿಗೆ ಸದ್ಯಕ್ಕೆ ಈಗ ಕಾನೂನು ಹೋರಾಟದಲ್ಲಿ ಭಾರಿ ಒಂದು ನಿರಾಳತೆ ಸಿಕ್ಕಂತಾಗಿದೆ ಅಂತಾನೆ ಹೇಳ್ಬೋದು. ಸಂತೋಷ್, ಧನ್ಯವಾದಗಳು ರೋಹನ್ ನಿಮ್ಮೆಲ್ಲ ಮಾಹಿತಿಗೆ.